ಸ್ತ್ರೀ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಡೆಡಿಕೇಟೆಡ್ ಟು ಫೀಮೇಲ್ಸ್ ಅಥವಾ ಫೆಟರ್ನಿಟಿಗೆ. ಐ ಥಿಂಕ್ ಖುಷಿ ಆಯಿತು. ಅಟ್ಲೀಸ್ಟ್ ಯು ವರ್ಕಿಂಗ್ ಟುವರ್ಡ್ಸ್ ದ ಫೀಮೇಲ್ಸ್ ಫೆಟರ್ನಿಟಿ. ಜೊತೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಸೊ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಹಬ್ಬ. ಐ ಥಿಂಕ್ ಈಗ ಒಂದು ಸೆಲೆಬ್ರೇಷನು, ಒಂದು ಗ್ರೋಯಿಂಗ್ ಎನ್ವೈರ್ಮೆಂಟ್ ಇದೆ. ಮುಂದಿನ ದಿನಗಳಲ್ಲಿ ಐ ಥಿಂಕ್ ನಿಮ್ಮ ಟೀಮ್ ವರ್ಕು ಮತ್ತು ನಿಮ್ಮ ಕೆಲಸಗಳು ಐ ಥಿಂಕ್ ಡೆಫಿನೆಟ್ಲಿ ಪಬ್ಲಿಕ್ ಆಗಿ ಕ್ಯಾಚ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಈ ಸಮಯದಲ್ಲಿ ಈ ಕ್ಯಾಮ್ರಾ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಅಲಾಟ್. ಸೊ ಭಾಳ ಖುಷಿ ವಿಚಾರ ಏನಂತ ಹೇಳಿದ್ರೆ ಇವತ್ತು ಶ್ರೀ ನ್ಯೂಸ್. ಸೊ ಆ ಟೈಟಲೇ ಭಾಳ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸೊ ಈ ಒಂದು ಟೈಟಲ್ ಚಾನಲ್ ಇಟ್ಕೊಂಡು ಒಂದು ಹೊಸ ಅಧ್ಯಾಯ ಮಾಡೋಕ್ಕೆ ಬಂದಿರೋವಂಥ ಒಂದು ಚಾನಲ್ ನ್ಯೂಸ್ ಇದು. ಸೊ ಭಾಳ ಖುಷಿ ಆಗ್ತಿದೆ. ಇನ್ನೊಂದೇನು ಖುಷಿ ವಿಷಯ ಅಂದರೆ ನಮ್ಮ ಮನೆಗೆ ಭಾಳ ಹತ್ರ ಆಯ್ತು ನ್ಯೂಸು. ಸೊ ಭಾಳಷ್ಟು ವಿಚಾರಗಳು ಮಧ್ಯಮ ಅಂತ ಬಂದಾಗೇ ಸೊ ಭಾಳಷ್ಟು ವಿಚಾರನ ಜನಕ್ಕೆ ಮುಟ್ಟುವಂಥ ಒಂದು ಹೊಸ ಪ್ರಯತ್ನ ಇದು. ಸೊ ಸ್ತ್ರೀ ನ್ಯೂಸ್ ಸೊ ಎಲ್ಲ ಒಳ್ಳೆಯದಾಗಲಿ. ಸೊ ಚಾನಲ್ ಇನ್ನೂ ಭಾಳಷ್ಟು ಎತ್ತರಕ್ಕೆ ಬೆಳೀಲಿ. ಸೊ ಇದು ಭಾಳ ಬರೀ ಕರ್ನಾಟಕಕ್ಕೆಲ್ಲ ವರ್ಲ್ಡ್ ನ್ಯೂಸ್ ಆಗಲಿ. ಸೊ ಗ್ಲೋಬಲಿ ಭಾಳ ಹೆಸರು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಈ ಸ್ತ್ರೀ ಚಾನಲ್ ಇವತ್ತು ನಿಜವಾಗ್ಲೂ ಹೆಸರು ಕೇಳ್ತಿದ್ರೇ ತುಂಬ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಸ್ತ್ರೀ ಚಾನಲ್ ಅನ್ನೋದು ನಮ್ಮ ಮಹಾಲಕ್ಷ್ಮಿ ಲೇಔಟಲ್ಲಿ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ನಿಮ್ಮ ಸ್ತ್ರೀ ಚಾನಲ್ಲು ತುಂಬ ಹೆಸರುವಾಸಿ ಆಗಬೇಕು. ಈ ಸ್ತ್ರೀಯಿಂದನೇ ಡೆಫಿನೆಟ್ಟಾಗಿ 100% ನಿಮಗೆ ಸಕ್ಸಸ್ ಸಿಗುತ್ತೆ ಅಂತೇಳಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಸ್ತ್ರೀ ನ್ಯೂಸ್ ಅನ್ನೋ ಒಂದು ಚಾನಲ್ಲು ಓಪನ್ ಆಗ್ತಿರೋದ್ರ ಬಗ್ಗೆ ತುಂಬ ಖುಷಿಯಾಗ್ತಿದೆ. ಯಾಕೆಂದರೆ ಸುಮಾರು ಚಾನಲ್ಗಳು, ಸುಮಾರು ಸೋಷಲ್ ಮೀಡಿಯಾ ಚಾನಲ್ಗಳು, ಸುಮಾರು ಚಾನಲ್ಗಳಿದ್ದಾವೆ. ಮಹಿಳೆಯರನ್ನ ಒಂದು ಹೆಸರಲ್ಲಿ ಮಹಿಳೆಯರಿಗೋಸ್ಕರ ಮುಖ್ಯವಾಗಿ ಮಹಿಳೆಯರ ಒಂದು ಧ್ವನಿಯಾಗಿ ನಿಲ್ಲಬೇಕು ಅಂತೇಳಿ ನಮ್ಮ ಶೈಲಜಾ ಮಂಜುನಾಥ್ ಅವರ ಹಿನ್ನೆಲೆ ಹೋರಾಟ, ಮಹಿಳೆಯರ ಪರ ಹೋರಾಟ ಮಾಡಿರ್ತಕ್ಕಂಥವ್ರು ಸುಮಾರು 15-20 ವರ್ಷಗಳಿಂದ ಅವರು ಸಮಾಜ ಸಂಘಟನೆಗಳು ತೊಡಗಿಸ್ಕೊಂಡು ಮಹಿಳೆಯರ ಪರವಾಗಿ ಮತ್ತು ಇತರ ಸಮಾಜ ಸಮಸ್ಯೆಗಳು ಹೋರಾಟ ಮಾಡಿದ್ದಾರೆ. ಅವರು ಈ ಸ್ತ್ರೀ ನ್ಯೂಸ್ ಚಾನಲ್ ಅಂತ ಮಾಡಿರೋದು ತುಂಬ ಒಂದು ಒಳ್ಳೆಯ ವಿಚಾರ. ಹೆಣ್ಣುಮಕ್ಕಳಿಗೆ ಮುಖ್ಯವಾಗಿ, ಅದಲ್ಲದೆ ಸಮಾಜ ಇತರೆ ವರ್ಗಗಳು ಸಹ ಸಮಸ್ಯೆಗಳನ್ನ, ಮಾಹಿತಿಗಳನ್ನ ಕೊಡಲಿಕ್ಕೆ, ಸಮಸ್ಯೆಗಳನ್ನ ಕೇಳಲಿಕ್ಕೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರಮ್ನ ಅವರು ಇವತ್ತು ಸ್ತ್ರೀ ನ್ಯೂಸ್ ಕನ್ನಡ ಅನ್ನೋ ಚಾನಲ್ ಮುಖಾಂತರ ಮಾಡ್ತಿದ್ದಾರೆ. ಅವ್ರಿಗೆ ಮತ್ತು ಅವರ ತಂಡಕ್ಕೆ ಈ ಸ್ತ್ರೀ ನ್ಯೂಸ್ ಚಾನಲ್ನ ಅನ್ನೋ ಏನು ತಾವು ಮಾಡ್ತಿದ್ದೀರಿ ಅದಕ್ಕೆ ಒಳ್ಳೆಯ ಯಶಸ್ಸು ಸಿಕ್ಕಲಿ. ಅದ್ರ ಜೊತೆಯಲ್ಲಿ ಸಮಾಜಕ್ಕೆ ಒಳ್ಳೆಯ ಒಂದು ಮೆಸೇಜ್ ಸಿಗಬೇಕು, ಸಮಾಜ ಸುಧಾರಣೆ ಆಗಬೇಕು, ಸಮಾಜದಲ್ಲಿ ಅದು ಉತ್ತಮ ಕೆಲಸ ಮಾಡೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಸ್ತ್ರೀ ಚಾನಲ್ಗೆ ಶುಭವಾಗಲಿ ಅಂತ ಮೊದಲನೇ ಹಾರೈಸ್ತೀನಿ. ಯಾಕೆಂದರೆ ಫಾರ್ ದಿ ಫಸ್ಟ್ ಟೈಮ್ ಬಹುಶಃ ಈ ಮಹಿಳೆಯರ ಬಗ್ಗೆ ಒಂದು ಚಾನಲ್ ಶುರುವಾಗ್ತಾ ಇರೋದು. ಹಲವಾರು ಸಮಸ್ಯೆಗಳು ಈ ಸಮಾಜದಲ್ಲಿ ಮಹಿಳೆಯರನ್ನು ಬಾಧಿಸ್ತಾ ಇದೆ. ಆ್ಯಂಡ್ ನಾರ್ಮಲ್ ಚಾನಲ್ಗಳು ನಾವು ನೋಡೋದು ಕೂಡ ಒಂದು ಆರೋಗ್ಯಕರವಾಗಿ ಅದನ್ನು ಪ್ರೆಸೆಂಟ್ ಮಾಡ್ತಾ ಇಲ್ಲ. ಅಂದರೆ ಇವತ್ತು ಮಹಿಳೆಯರ ಸಮಸ್ಯೆ ಬಗ್ಗೆ ಆರೋಗ್ಯಕರವಾಗಿ ಮತ್ತು ಆ ಸಮಸ್ಯೆಗೆ ಪಾಸಿಟಿವ್ ಆಗಿ ಒಂದು ಪರಿಹಾರ ಕೊಡುವಂಥ ಒಂದು ರೀತಿಯಲ್ಲಿ ಇವತ್ತೊಂದು ಚಾನಲ್ ಬೇಕಾಗಿತ್ತು. ಆದ್ದರಿಂದ ನೀವು ಓಪನ್ ಮಾಡ್ತಾ ಇರೋದು ನಮಗೆ ಭಾಳ ಸಂತೋಷ. ನಮ್ಮಿಂದ ಯಾವ ರೀತಿ ಸಹಾಯ ಬೇಕಾದ್ರೆ ತಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಮಸ್ಯೆಗಳನ್ನ ಬೇಕಾದಷ್ಟು ನಾವು ಕೊಡುತ್ತಾ ಇದ್ದೀವಿ. ಅದು ಪರ್ಟಿಕ್ಯುಲರ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಸೆಕ್ಟ್ರಲ್ಲಿ ಮಹಿಳೆಯರು ಸುಮಾರು 10,000 ಜನ ಕೆಲಸ ಮಾಡ್ತಾರೆ ಸಾರಿಗೆ ನಿಗಮಗಳಲ್ಲಿ. ಈಚ್ ಒನ್ ಹ್ಯಾಸ್ ಒನ್ ಪ್ರಾಬ್ಲಮ್ ಆದರೂ 10,000 ಪ್ರಾಬ್ಲಮ್ಗಳಿವೆ. ಆದ್ದರಿಂದ ಈ ಮಹಿಳೆಯರ ಸಮಸ್ಯೆಗಳನ್ನ ಫೋಕಸ್ ಮಾಡಲಿಕ್ಕೆ ಬಹುಶಃ ಇಂಥ ಒಂದು ಚಾನಲ್ ಅನಿವಾರ್ಯತೆ ಇತ್ತು. ತಾವು ಮಾಡ್ತಿದ್ದೀರಾ, ತಮಗೆ ಶುಭವಾಗಲಿ. ಸ್ತ್ರೀ ನ್ಯೂಸ್ ಚಾನಲ್ ಮಹಿಳೆಯರಿಗಾಗಿ ಅಂತಲೇ ಒಂದು ಚಾನಲ್ಲು ಅಂತ ಹೇಳಿದಾಗ ಬಹಳ ಸಂತೋಷ ಅನಿಸುತ್ತೆ. ಏಕೆಂತಂದರೆ ಮಹಿಳೆಯರಿಗೆ ಅಂತ ಬಂದಾಗ ಬಹಳಷ್ಟು ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಒಂದು ವೇದಿಕೆ ಬೇಕಾಗುತ್ತೆ. ಹಾಗೆಯೇ ಮಹಿಳೆಯರಿಗೆ ಅಂತಲೇ ಮಾಡಿದಾಗ ಅವರ ದೈನಂದಿನ ಆಗುಹೋಗುಗಳಾಗಿರ್ಬೋದು ಅಥವಾ ಅವರ ಬೇಡಿಕೆಗಳಾಗಿರಬಹುದು, ಅವರಿಗೆ ಯಾವುದರ ಬಗ್ಗೆ ಆಸಕ್ತಿ ಇದೆ ಅದನ್ನು ತೋರಿಸೋದಕ್ಕೆ ಇದೆಲ್ಲದಕ್ಕೂ ಒಂದು ವೇದಿಕೆ ಅಂತ ಹೇಳಿ ಸ್ತ್ರೀ ನ್ಯೂಸ್ ಚಾನಲನ್ನು ಮಾಡಿದ್ದಾರೆ. ಅದರ ಡೈರೆಕ್ಟು ಮತ್ತು ಇಂಡೈರೆಕ್ಟಾಗಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಇನ್ಹೌಸ್ ಸ್ಟೇಕ್ ಹೋಲ್ಡರ್ಸ್ಗೆ, ಅಂದರೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಂಪ್ಲಾಯೀಸ್ಗಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರಬಹುದು, ಅಥವಾ ಅದನ್ನು ಪ್ಲ್ಯಾನ್ ಮಾಡಿರುವಂತಹ ಇಂಜಿನಿಯರ್ಸು, ಅದನ್ನು ನಿಂತು ಈಗ ನಡೆಸ್ತಾ ಇರುವಂತಹ ಎಲ್ಲ ಒಂದು ಟೀಮ್ನವ್ರಿಗೂ ನಾನು ಈ ಮೂಲಕ ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ರೆಸ್ಪಾನ್ಸ್ ಟೀಮ್ಸ್ ವತಿಯಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಏಕೆಂತಂದರೆ ಮಹಿಳೆಯರಿಗೆ ಅಂತ ಬಂದಾಗ
ನಿಮಗೋಸ್ಕರ ಏನು ಅಂತ ಯಾರು ಯಾವತ್ತೂ ಕೇಳಿಲ್ಲ. ಈಗ ಒಂದು ಚಾನಲ್ ಬಂದಿದೆ, ಅದಕ್ಕೆ ಒಬ್ಬ ಮಹಿಳೆಯಾಗಿ ಹೆಮ್ಮೆ ಅಂತ ಅನಿಸುತ್ತೆ. ನಮ್ಮ ಕಡೆಯಿಂದ ಮತ್ತೊಮ್ಮೆ ಅವರಿಗೆ ಹಾರ್ದಿಕ ಶುಭಾಶಯಗಳು. ಸ್ತ್ರೀ ನ್ಯೂಸ್ ಕನ್ನಡ ಚಾನಲ್ ತಾವು ತೆಗೆದಿದ್ದೀರಾ. ಶೈಲಜಾ ಮಂಜುನಾಥ್ರವರು ನಿರ್ದೇಶಕರು ಇದನ್ನು ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭದ ಹಂತದಲ್ಲೇ ನೀವು ಮಹಿಳೆಯರ ಬಗ್ಗೆ ಏನೆಲ್ಲ ಕೆಲಸವನ್ನು ಮಾಡ್ತಾಯಿದ್ದೀರಾ. ಈ ಚಾನಲಿಗೆ ನಾನು ಶುಭ ಕೋರ್ತೇನೆ. ಯಾಕೆಂದರೆ ಇಲ್ಲಿ ಮಹಿಳೆಯರು ಬರ್ಬೋದು, ತಮ್ಮ ಕಷ್ಟ ಸುಖ ಹೇಳ್ಕೊಬೋದು. ಎಲ್ರಿಗೂ ಎಲ್ಲ ಜನರಲ್ ಆಗಿರ್ತಾರೆ, ಜನರಲ್ ಆಗಿರುವಂಥವು ಬಹಳ ಇದ್ದಾವೆ. ಆದರೆ ಮಹಿಳೆಯರಿಗಾಗಿಯೇ ಇರುವಂಥ ಈ ಸ್ತ್ರೀ ನ್ಯೂಸ್ ಚಾನಲ್ ಏನಿದೆ, ಇದು ಹೆಚ್ಚಿನ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ. ಅದು ಈಗಿನ ಸಂದರ್ಭದಲ್ಲಂತೂ ಇವತ್ತಿನ ಕಾಲಮಾನದಲ್ಲಿ ಮಹಿಳೆಯರಿಗೆ ತುಂಬ ರಕ್ಷಣೆ ಬೇಕಾಗಿದೆ. ಅವಳಿಗೆ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಮತ್ತು ಸಾಮಾಜಿಕವಾಗಿ, ರಾಜಕೀಯವಾಗಿ ಹೀಗೆ ನಾನಾ ರೀತಿಯಲ್ಲಿ ಅವಳು ಇವತ್ತು ಕಷ್ಟದ ಒಂದು ಸಂದರ್ಭದಲ್ಲಿ ಬದುಕ್ತಾ ಇದ್ದಾಳೆ. ಅಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಭರವಸೆಯಾಗಿ ಮೂಡಿ ಬಂದಿರುವಂಥ ಈ ಸ್ತ್ರೀ ಚಾನೆಲ್ ನಮಗೆ ಎಲ್ರಿಗೂ ಕೂಡ ಭರವಸೆಯನ್ನು ಹುಟ್ಟಿಸ್ತಾ ಇದೆ. ಇದಕ್ಕೆ ನಾನು ನಿಮಗೆ, ಈ ಸಿಬ್ಬಂದಿ ವರ್ಗಕ್ಕೆ ಮತ್ತು ನಿರ್ದೇಶಕರಿಗೆ, ಅವರ ಎಲ್ಲ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಶುಭವನ್ನು ಕೋರ್ತಾ ಇದ್ದೇನೆ. ಇದು ಒಳ್ಳೆಯದಾಗಲಿ, ಮುಂದೆ ಉತ್ತಮ ರೀತಿಯಲ್ಲಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಹೆಸರು ಮಾಡಲಿ ಅಂತ ನಾನಾದರೂ ಹಾರೈಸ್ತಾ ಇದ್ದೇನೆ.